ಶಿರೂರು ಗುಡ್ಡ ಕುಸಿತ ರಾಜ್ಯ ಕಂಡ ಬಹುದೊಡ್ಡ ದುರಂತ. ಯಾಂತ್ರೀಕೃತ ಅಂಗಳದಲ್ಲಿ ನಾವು ನಿಂತಿದ್ರೂ ಪ್ರಕೃತಿ ಮುಂದೆ ಮಾನವನ ಯಾವ ಶಕ್ತಿಯೂ ನಿಲ್ಲುವುದಿಲ್ಲ. ನನ್ನ ಸನ್ಮಿತ್ರ ಶಾಸಕ ಸತೀಶ್ ಸೈಲ್ ಶ್ರಮ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ ಎಂದು ಉಡುಪಿ ಕಾಪು ಶಾಸಕ ಗುರ್ಮೆ ಸುರೇಶ್ ಹೇಳಿದರು. ಅಲ್ಲಿ ಹೋಗಿ ಆ ಪಿಚ್ಚಿಂಗ್ ಆಗಿತ್ತು, ಪಿಚ್ಚಿಂಗ್ ಮತ್ತೆ ಅಲ್ಲಿನ ಮನೆ. ಅಂಕೋಲಾ ಗಂಗಾವಳಿ ನದಿಯಲ್ಲಿ ನಡೆಯುತ್ತಿರುವ ಕಾರ್ಯಾಚರಣೆಯ ಸ್ಥಳಕ್ಕೆ ಭೇಟಿ ನೀಡಿ ಶಾಸಕ ಸತೀಶ್ ಸೈಲರೊಂದಿಗೆ ಈ ವಿಷಯದ ಕುರಿತು ಚರ್ಚಿಸಿದ ಶಾಸಕ ಗುರ್ಮೆ ಸುರೇಶ್, ಒಬ್ಬ ಜನಪ್ರತಿನಿಧಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅದನ್ನ ಸತೀಶ್ ಮಾಡಿದ್ದಾರೆ. ಪ್ರತಿಯೊಂದು ಜೀವಗಳು ಅಮೂಲ್ಯ ಜೀವ ಕಳೆದುಕೊಂಡ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು. ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಯುತ್ತಿರುವುದು ಪ್ರತಿಯೊಬ್ಬ ಜನಪ್ರತಿನಿಧಿಗಳಿಗೂ ಶ್ರೇಷ್ಠತೆ ಎಂದು ಸುರೇಶ್ ಹೇಳಿದರು. ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ನೋಡ್ತಾ ಇದ್ದೀರಿ, ಇಲ್ಲಿ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅನ್ನೋ ವಿಚಾರಗಳನ್ನು ನೋಡ್ತಾ ಇದ್ದೀರಿ. ನಮ್ಮ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕರು ಬಹಳ ಶ್ರಮಪಟ್ಟು 11 ಶವಗಳಲ್ಲಿ 9 ಶವಗಳನ್ನು ತೆಗೆಸುವಂತಹ ಪ್ರಯತ್ನವನ್ನು, ಸಾಹಸದ ಕೆಲಸವನ್ನು ಮಾಡಿದ್ದಾರೆ. ತಮ್ಮ ಅಭಿಪ್ರಾಯದಂತೆ ತಾವು ನೋಡಿದ ಹಾಗೆ ಈ ಕಾರ್ಯಾಚರಣೆ ಬಗ್ಗೆ ಏನು ಅನ್ನಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತವಾಗಿಯೂ ಈ ರಾಜ್ಯ ಕಂಡಂಥ ದುರಂತ ಅಂತ ಭಾವಿಸ್ತೀವಿ. ಮತ್ತೊಂದು, ಪ್ರಕೃತಿಯ ಮುಂದೆ ನಾವು ಯಾರೂ ನಿಲ್ಲುವುದಿಲ್ಲ, ಮಾನವನ ಯಾವ ಶಕ್ತಿ ಕೂಡ ನಿಲ್ಲುವುದಿಲ್ಲ. ಇವತ್ತು ಯಾಂತ್ರಿಕತೆ ಅಂಗಳದಲ್ಲಿ ನಾವು ನಿಂತಿದ್ದೀವಿ ಅಂತ ಹೇಳಿದ್ರು, ಪ್ರಕೃತಿ ಮುಂದಿದಾಗ ಅದರ ಮುಂದೆ ನಾವು ಏನು ಈ ಒಂದು ಘಟನೆ ನಿರೂಪಿಸ್ತೇವೆ. ನನ್ನ ಸನ್ಮಿತರಾಗಿರ್ತಕ್ಕಂಥ ಸತೀಶ್ ಅವರ ಬಗ್ಗೆ ನಾನು ಹಾಗಾಗಿ ಇದ್ರ ಬಗ್ಗೆ ವಿಚಾರಣೆ ಮಾಡಿದಾಗ ತುಂಬ ಶ್ರಮ ಮತ್ತು ಶ್ರದ್ಧೆಯಿಂದ ಅವರು ರಾತ್ರಿ ಹಗಲು ಓದಾಡಿದ್ದಾರೆ. ಇನ್ನೂ 1-2 ಬಾಡಿ ಸಿಗಲಿಕ್ಕಿದೆ ಅನ್ನೋಂಥ ಕಳೆ ಹೊರದಿದೆ. ಮೊನ್ನೆ ಕೂಡ ಅಲ್ಲಿ ನಮ್ಮ ಊರು ಕಾಪು ಪಾಸ್ ಆಗುವಾಗ ನನಗೆ ಫೋನ್ ಮಾಡಿ ಊಟದ ವ್ಯವಸ್ಥೆ ನಾವೆಲ್ಲ ಮಾಡ್ತಿದ್ದೆ, ಅವ್ರಿಗೆ ವಾಪಸ್ ಬರೋ ಸಿಗ್ತೀನಿ ಅಂತ ಹೇಳಿ ಸಿಗಲಿಲ್ಲ. ನಾನು ಹೇಳಿದ್ದೆ ಆ ಕಡೆ ಹುಳಿ ಕಡೆ ಹೋಗುವಾಗ ನಾನು ಖಂಡಿತ ನಾನು ಬರ್ತೀನಿ. ದುರಂತ ಪ್ರತಿಯೊಂದು ಪ್ರಾಣ ಕೂಡ, ಜೀವ ಕೂಡ ಅದು ಬಹಳ ಅಮೂಲ್ಯವಾದಂಥದ್ದು. ಮತ್ತು ನಮ್ಮ ನಾಯಕರು ಅನ್ಸ್ಕೊಂಡಂಥವ್ರು ಇದು ಕರ್ತವ್ಯ ಕೂಡ ಅವರಿಗೆ ಮನೆಯವರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು, ಅವರಿಗೆ ಪರಿಹಾರ ಕೊಡಿಸು. ಅದರಲ್ಲಿ ಬಹಳ ತುಂಬ ಅಲ್ಲಿಯ ಕೇರಳದ ಮುಖ್ಯಮಂತ್ರಿಗಳೇ ಇವರು ತುಂಬ ಹಾಡಿ ಹೊಗಳಿದ್ದಾರೆ. ನಮ್ಮ ಸತೀಶ್ ಸೈಲ್ ಅವರು ತುಂಬ ರಾತ್ರಿಗಳು ಕೆಲಸ ಮಾಡಿದ್ದಾರೆ ಅಂತ. ಇನ್ನು ಮುಂದೆ ಕೂಡ ಈ ಥರದ ನಾವು ದೇವರಲ್ಲಿ ಪ್ರಾರ್ಥನೆ ಇದೆ, ಈ ಥರದ ದುರಂತ ಆಗಬಾರ್ದು. ನಾನು ಕೇಳಿದ್ದೆ, ಎಲ್ಲಿಂದಲೋ ಬಂದಂಥವ್ರು, ಇಲ್ಲಿ ಹೊಟ್ಟೆಪಾಡಿ ಬಂದಂಥವ್ರು, ಆ ಡ್ರೈವರ್ ಕೂಡ ಮಗುವಿಗೆ ಆಟ ಆಡುವಂಥ ಆಟಿಕೆಯನ್ನು ಅಲ್ಲಿ ಇಟ್ಕೊಂಡಿದ್ದ ಅಂತೇಳಿ ಆ ಒಂದು ಭಾವನಾತ್ಮಕವಂಥ ಒಂದು ಸನ್ನಿವೇಶವನ್ನು ಕೂಡ ನಾವು ನೋಡಿದ್ವಿ, ಪತ್ರಿಕೆಗಳೆಲ್ಲ ಬಂದಿದ್ದು. ಈ ರೀತಿಯ ಘಟನೆ ಮುಂದೆ ಆಗಬಾರ್ದು ಏನೋ. ಈ ಸಂದರ್ಭದಲ್ಲಿ ಕಾಪುವಿನ ಹಲವು ಪ್ರಮುಖರು, ಶಾಸಕ ಸತೀಶ್ ಸೈಲ್ ಸೇರಿದಂತೆ ಇತರ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು. ಈ ವಾಯರ್ ಅಲ್ಲಿಗೆ ವಾಯರ್ ಅದು ಏನಾದರೂ ನದಿ ಶಾರ್ಟ್ ಇದೆ, ಮತ್ತೆ ಕ್ರಾಸ್ ಟೈಪ್ ಆಗುತ್ತೆ. ನೀರುಂಟಲ್ಲ ಅಕ್ಷರಶಃ ಅಲ್ಲಿ ಇರ್ತಲ್ಲ, ಇದು ನೋಡಿ ಇದು ಹೈಟೆನ್ಷನ್ ಕಂಬ, ಟಯರ್ ಅದು ಗಾಡಿ. ಈ ಒಂದು ಗಾಡಿ ನೀರು ತಗೊಂಡು ಹೋಯ್ತು. ಒಂದು ಗಾಡಿದು ಟ್ಯಾಂಕರ್ ಸಪ್ರೇಟ್ ಆಗಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲಾದ ಶೇಷಗಿರಿ ಪಿಕಳೆ ಹಾಗೂ ಅವರ ಧರ್ಮಪತ್ನಿ ಪ್ರೇಮಾ ಪಿಕಳೆ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಕೆಎಲ್ಇ ಸಂಸ್ಥೆ ಸದಾ ಸ್ಮರಿಸುತ್ತದೆ ಎಂದು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ಹೇಳಿದರು. ಅವರು ಸ್ಥಳೀಯ ಕೆಎಲ್ಇ ಸಂಸ್ಥೆಯಲ್ಲಿ ಪ್ರೇಮತಾಯಿ ಪಿಕಳೆ ಶಿಷ್ಯವೃಂದ ನಿರ್ಮಿಸಿದ ಪ್ರೇಮತಾಯಿ ಪಿಕಳೆಯವರ ಕಂಚಿನ ಪುತ್ಥಳಿಯನ್ನ ಅನಾವರಣಗೊಳಿಸಿ ಮಾತನಾಡುತ್ತಾ, ತಮ್ಮ ಬದುಕನ್ನ ಸವಿಸಿ ಶಿಕ್ಷಣ ಸಂಸ್ಥೆ ಹುಟ್ಟುಹಾಕಿ ಸಂಸ್ಥೆಯನ್ನ ಬೆಳೆಸಲು ಅಹರ್ನಿಶ ಶ್ರಮಿಸಿದ್ದು ಸ್ಮರಿಸಿ ಕೆಎಲ್ಇ ಸಂಸ್ಥೆ ಶೇಷಗಿರಿ ಪಿಕಳೆಯವರ ಪುತ್ಥಳಿಯನ್ನು ಸಹ ನಿರ್ಮಿಸುತ್ತದೆ. ಹಾಗೆ ಅವರ ಹೆಸರನ್ನ ಅಜರಾಮರಗೊಳಿಸುವ ಸಲುವಾಗಿ ಬಿಇಡಿ ಕಾಲೇಜಿಗೆ ಶೇಷಗಿರಿ ಪಿಕಳೆ ಅವರ ಹೆಸರನ್ನ ಹಾಗೂ ನರ್ಸಿಂಗ್ ಕಾಲೇಜಿಗೆ ಪ್ರೇಮಾ ಪಿಕಳೆ ಅವರ ಹೆಸರನ್ನ ಇಟ್ಟು ಗೌರವ ಸಲ್ಲಿಸುತ್ತದೆ. ಉತ್ತರ ಕನ್ನಡ ಬುದ್ಧಿವಂತರ ಜಿಲ್ಲೆಯಾಗಿದ್ದು ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡುತ್ತಿದೆ. ಹಾಗೆ ಪಿಕಳೆ ದಂಪತಿಗಳ ನಂಬಿಕೆಯನ್ನ ಉಳಿಸಿಕೊಳ್ಳುವ ಕಾರ್ಯ ಸದಾ ಮಾಡುತ್ತೇವೆ ಎಂದರು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಹಿರಿಯ ಸಾಹಿತಿಗಳಾದ ಶಾಂತಾರಾಮ್ ನಾಯಕ್ ಹಿಚ್ಗಡ ಅವರು, ಶಿಕ್ಷಣದಿಂದ ವಂಚಿತರಾಗಿದ್ದ ಸಮಯದಲ್ಲಿ ಸಂಸ್ಥೆ ಕಟ್ಟಿ ಅಪಾರ ಜನರಿಗೆ ಶಿಕ್ಷಣ ಒದಗಿಸಿದ ಕೀರ್ತಿ ಪ್ರೇಮತಾಯಿ ಪಿಕಳೆಯವರಿಗೆ ಸಲ್ಲುತ್ತದೆ ಎಂದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸ್ಥಳೀಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಡಿಎಲ್ ಭಟ್ಕಳ ಅವರು, ಕೆಎಲ್ಇ ಸಂಸ್ಥೆಯೊಂದಿಗೆ ಎನ್ಎಸ್ಎಸ್ ಟ್ರಸ್ಟ್ ಅನ್ನ ಪ್ರೇಮಾ ಪಿಕಳೆ ದಂಪತಿಗಳು ವಿಲೀನಗೊಳಿಸಿದ ನಂತರ ಸಂಸ್ಥೆ ಅಪಾರ ಹಣವನ್ನ ವ್ಯಯಿಸಿ ಸುಧಾರಿಸಿ
ಸಂಸ್ಥೆ ಅಜರಾಮರವಾಗಿ ಉಳಿಯುವಂತೆ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಸಾರಥ್ಯದಲ್ಲಿ ನಡೆಸಿದೆ ಎಂದರು. ಕಾರ್ಯಕ್ರಮದಲ್ಲಿ ಬಿಇಡಿ ಕಾಲೇಜ್ ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದ್ರು. ಪಿಕಳೆ ಶಿಷ್ಯ ವೃಂದದ ಅಧ್ಯಕ್ಷರಾದ ನಾರಾಯಣ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು. ವೇದಿಕೆಯಲ್ಲಿ ಸ್ಥಳೀಯ ಸಂಯೋಜಕ ಆರ್ ನಟರಾಜ್ ಉಪಸ್ಥಿತರಿದ್ದರು. ಶಿಕ್ಷಕ ದೇವರಾಜ್ ನಾಯಕ್ ವಂದಿಸಿದ್ರು. ಶಿಕ್ಷಕ ರಾಜೇಶ್ ನಾಯಕ್ ನಿರೂಪಿಸಿದ್ರು. ಕಂಚಿನ ಪುತ್ಥಳಿ ಅನಾವರಣದ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಉಪಸ್ಥಿತರಿದ್ದರು. ವ್ಯಕ್ತಪಡಿಸಿದ್ರು. ನಮ್ಮ ಕೋರೆಯವರ ಸಾಹೇಬ್ರ ಹತ್ರ ನಾನು ಬೇಡ್ಕೊಳ್ಳೋದು, ಸರ್ ನಿಮ್ಮ ಇನ್ಸ್ಟಿಟ್ಯೂಟ್ನ ವತಿಯಿಂದ ಅವ್ರದ್ದೊಂದು ಮೂರ್ತಿಯನ್ನು ನೀವು ಮಾಡಿಸ್ರಿ ಅಂತ ಹೇಳಿ ನಾನು ಅವರಿಗೆ ಕೈ ಮುಗಿದು ವಿನಂತಿಸಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೋರೆ ಸಾಹೇಬ್ರಿಂದನೇ ಮಾಡಿಸ್ಬೇಕು. ನಾನು ಭಟ್ಕಳ ಡಾಕ್ಟರಿಗೆ ಗಂಟು ಬೀಳ್ತಾ ಇರ್ತಿದ್ದೆ, ಸರ್ ಅವ್ರು ಯಾವಾಗ ಬರ್ತಾರೆ ಹೇಳ್ರಿ, ಆ ದಿವಸ ನಾವು ಉದ್ಘಾಟನೆ ಮಾಡ್ತೇವೆ ಅಂತೇಳಿ. ಯಾಕೆ ಈ ಕಾಲೇಜಿನ ಅವರು ಅಡ್ಮಿನಿಸ್ಟ್ರೇಷನ್ ಅಂದಲ್ಲ, ಯಾವುದೇ ದೇವಸ್ಥಾನದ ಧರ್ಮದರ್ಶಿ ಎಷ್ಟೇ ದೊಡ್ಡ ಧರ್ಮದರ್ಶಿಗಳಿರಲಿ, ಆದರೆ ಏನು ಈ ಎಜುಕೇಷನ್ ಇನ್ಸ್ಟಿಟ್ಯೂಟನ್ನು ಮಾಡಿ ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಒಂದು ಶಿಕ್ಷಣ ಸಂಸ್ಥೆ ವೈದ್ಯಕೀಯ ಸಂಸ್ಥೆಗಳನ್ನು ಮಾಡಿ ಅವರು ದೇವತಾ ಮನುಷ್ಯರಾಗಿದ್ದಾರೆ ಅಂತ ಹೇಳಿ ನಾನು ಬಯಸ್ತೇನೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.